TV, forever on fire. ಔರಂಗಜೇಬ್ ಟಿಪ್ಪು ಫೋಟೋ ಹಾಕಿ ಪ್ರಚೋದನಕಾರಿ ಪೋಸ್ಟ್ ಅನ್ನು ಮಾಡಲಾಗಿತ್ತು. ಕಾಂಗ್ರೆಸ್ನ ಮುಖಂಡ ಮುಜಮ್ಮಿಲ್ ಅತ್ತಾರ 32 ವರ್ಷ ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಕೈ ಮುಖಂಡ ತನ್ನ ಇನ್ಸ್ಟಾದಲ್ಲಿ ಪ್ರಚೋದನಕಾರಿ ಪೋಸ್ಟ್ ಅನ್ನು ಹಾಕಿದ್ದ. ನಿಮ್ಮ ತಂದೆ ಇವನು ಮರೆಯೋಕೆ ಹೋಗ್ಬೇಡ ಅಂತ ಪೋಸ್ಟ್ ಹಾಕಲಾಗಿತ್ತು. ಪ್ರಚೋದನಕಾರಿ ಪೋಸ್ಟ್ ಗಮನಕ್ಕೆ ಬರ್ತಾ ಇದ್ದಂತೆ ಪೊಲೀಸರಿಂದ ಕೇಸ್ ಹಾಕಲಾಗಿದೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಸುಮೋಟೋ ಕೇಸನ್ನು ದಾಖಲಿಸಲಾಗಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ ಆರೋಪಿ ಇತರದ ಕೆಲಸಗಳಾಗಬೇಕು. ಅದು ಯಾವ ಪಕ್ಷದವರಾಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಪ್ರಚೋದನಕಾರಿಯಾದಂಥ ಪೋಸ್ಟರ್ಸ್ಗಳನ್ನ ಹಾಕ್ತಾರೆ ಅಂತ ಅಂದಾಗ ಪೊಲೀಸರು ಕಾಯ್ಕೊಂಡು ಕೂರೋದು ಬೇಡ. ಯಾರಾದ್ರೂ ಕಂಪ್ಲೇಂಟ್ ಕೊಡ್ಲಿ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಸುಮೋಟೋ ಪ್ರಕರಣಗಳನ್ನ ದಾಖಲು ಮಾಡ್ಕೊಳ್ತಾ ಇದ್ದ ಹಾಗೇನೆ ಅವ್ರಿಗೂ ಒಂದು ಕಾಮನ್ ಸೆನ್ಸ್ ಬರುತ್ತೆ. ನಾವು ಎಲ್ಲಿದ್ದೀವಿ, ಹೇಗಿರಬೇಕು, ಸಹಬಾಳ್ವೆಯಿಂದ ಇರಬೇಕು, ಸಮಾಜದ ನೆಮ್ಮದಿಯನ್ನ ಹಾಳು ಮಾಡೋ ಕೆಲಸ ಮಾಡಬಾರ್ದು ಅಂತ. ನೋಡಿ ಇದೇ ಪೋಸ್ಟ್ ಅನ್ನ ಈತ ಕಾಂಗ್ರೆಸ್ನ ಮುಖಂಡ ಬೇರೆ ಅಂತೆ. ಯಾವ ಮುಖಂಡ ಆದ್ರೆ ಏನು, ಹೆಂಗಿರ್ಬೇಕೋ ಹಾಗೇ ಇರಬೇಕು. ಈ ರೀತಿಯಾಗಿ ಮನೇಲಿ ಕೂತ್ಕೊಂಡು ಇವ್ರುಗಳು ಪೋಸ್ಟ್ ಹಾಕ್ಬಿಡೋದು, ಅದನ್ನ ನೋಡ್ಕೊಂಡು ಇನ್ನೊಂದಷ್ಟು ಜನ ಶೇರ್ ಮಾಡ್ಕೊಳ್ಳೋದು, ಬಾಯ್ ಬಡ್ಕೊಳ್ಳೋದು, ಆಮೇಲೆ ಗಲಾಟೆ ಆಗಿ ಬೀದಿಗಿಳಿಯೋದು, ಲಾಠಿ ಚಾರ್ಜ್ ಹಾಕೋದು, ಪೊಲೀಸರ ಮೇಲಿನ ಹಲ್ಲೆ ಮಾಡೋದಕ್ಕೆ ಹೋಗೋದು. ಈ ತರದ್ದು ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ಬಿಟ್ಟಿದೆ. ಸೊ ಕರೆಕ್ಟ್ ಆಗಿ ಮಾಡಿದ್ದಾರೆ ಇಲ್ಲಿ ಪೊಲೀಸರು. ಕಾಂಗ್ರೆಸ್ ಮುಖಂಡ ಈ 32 ವರ್ಷದ ಮುಜಮ್ಮಿಲ್ ಅತ್ತಾರ ಈತನ ವಿರುದ್ಧ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಬೆಳಗಾವಿ ಪೊಲೀಸರು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಒಂದಷ್ಟು ಬೆಳವಣಿಗೆಗಳಾಯಿತು. ಇದು ಪೊಲೀಸರಿಗೂ ಕೂಡ ಸಾಕಾಗಿ ಹೋಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದ್ದಾರೆ. ನಾವು ಕೇಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ತನಕ ಮಾಡುವಾಗ ನಮ್ಮ ಗಮನ ಈ ಥರ ಇನ್ಫಾರ್ಮೇಷನ್ ಬಂದಿದೆ. ಈ ಕೇಸ್ದಲ್ಲಿ ಸ್ವಲ್ಪ ಮೊರಲ್ ಪೊಲೀಸಿಂಗ್ ವಿಷಯ ಅದು ಆಗಿದೆ ಅಂತ ಸುದ್ದಿ ಇದೆ. ಸೊ ಇದರಲ್ಲಿ ಕಂಪ್ಲೇನೆಂಟ್ ಒಬ್ಬರು ಸ್ಟೂಡೆಂಟ್ 19 years old ಸ್ಟೂಡೆಂಟ್ ಅವರು ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ 6 ಜನ ಮೇಲೆ ಅನ್ನೋನ್ ಅಕ್ಯೂಸ್ ಅಂತ ಅವರ ಕಂಪ್ಲೇಂಟಲ್ಲಿ ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗಿದೆ, ಅವರು ಮತ್ತು ಅವ್ರ ಫ್ರೆಂಡ್ ಜೊತೆಗೆ ಒಂದು ಜಗ ಅವರು ಹೋಗುವಾಗ ವಾಕಿಂಗ್ ಮಾಡುವಾಗ ಇಬ್ಬರು ಜನ ಫಸ್ಟ್ ಬಂದು ಅವ್ರಿಗೆ ಹಿಡ್ಕೊಂಡು ಕೇಳಿದ್ರೆ ಯಾಕೆ ನೀವು ಈ ಕಡೆ ಬಂದಿದ್ರಿ ಮತ್ತೆ ಯಾಕೆ ನೀವು ಬಂದಿದ್ರಿ ಅಂತ. ಅದೇ ನಂತರ ಮತ್ತೆ ಇನ್ನೂ 4 ಜನ ಮತ್ತೆ ಬಂದಿದ್ರೆ ಮತ್ತೆ ಇದೆಲ್ಲ 4 ಜನ ಪ್ಲಸ್ 2 ಜನ ಎಲ್ಲ ಜನ ಸೇರಿಕೊಂಡು ಕಂಪ್ಲೇಂಟ್ ಮೇಲೆಗೆ ಸ್ವಲ್ಪ ಅಸಾಲ್ಟ್ ಮಾಡಿದ್ರೆ. ಅಸಾಲ್ಟ್ ಮಾಡೋ ಮುಂಚೆ ಆ ಹುಡುಗಿಗೆ ಬೇರೆ ಜಾಗಕ್ಕೆ ಡ್ರಾಪ್ ಮಾಡಿಕೊಂಡು ಮತ್ತೆ ವಿಕ್ಟಿಮ್ ಮೇಲೆ ಅವರು ಅಸಾಲ್ಟ್ ಮಾಡಿದ್ರು. ಅದರ ನಂತರ ಮತ್ತೆ ನಮಗೆ ಮಾಹಿತಿ ಬಂದಿದೆ ಈ ಥರ ನಡೀತಾ ಇದೆ ಅಂತ. ಮತ್ತೆ ನನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸ್ಪಾಟ್ಗೆ